ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ ಮಹರ್ಷಿಗಳ ಬಗ್ಗೆ ಮಾತಾಡ್ತಾ ಇದೀವಿ, ಸಪ್ತ ಋಷಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ಈ 7 ಜನ ಸಪ್ತ ಋಷಿಗಳು ಹೇಗೆ ಬ್ರಹ್ಮನಿಂದ ಹೊರಹೊಮ್ಮದ್ರು, ಆತನ ಮನಸ್ಸಿನ ಶಕ್ತಿಯಿಂದ ಹೇಗೆ ಬಂದದ್ದು, ಮತ್ತು ಈ ಸಪ್ತ ಋಷಿಗಳ ಕೆಲಸ ಏನು, ಏನಕ್ಕೆ ಅಷ್ಟೊಂದು ಮಹತ್ವವನ್ನು ನೀಡ್ತೀವಿ ಅಂತೆಲ್ಲ ನಾವು ತಿಳ್ಕೊಳ್ತಾ ಇದ್ದ ಹಾಗೆಯೇ ಸಾಧಾರಣವಾಗಿ ಮಹರ್ಷಿ, ಬ್ರಹ್ಮರ್ಷಿ, ಇನ್ನು ರಾಜರ್ಷಿ ಅಂತ ಹೇಳಿಬಿಟ್ಟು ಕರೀತಾರಲ್ವ. ಈ 3 ರೀತಿಯಾದಂತಹ ವಿಧಗಳು ಏನೇನು ಹೇಳುತ್ತೆ? ಮಹರ್ಷಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಮಹಾನ್ ಋಷಿ ಅಂತ ಹೇಳಿ, ಮತ್ತೆ ಇಂದ್ರಿಯಗಳನ್ನು ಹೆಚ್ಚು ವಿಸ್ತರಿಸಿದಂಥ ಪರಿಷ್ಕರಿಸಿದ ವ್ಯಕ್ತಿಯನ್ನ ಸೂಚಿಸುತ್ತೆ. ಅದರ ಮೇಲೆ ಹಿಡಿತವನ್ನು ಸಾಧಿಸಿರುವಂಥವ್ರು. ಅವರ 3ನೇ ಕಣ್ಣು ಸಂಪೂರ್ಣವಾಗಿ ತೆರೆದಿರುತ್ತೆ ಮತ್ತು ಅವರ ಅಂತಹ ಪ್ರಜ್ಞೆಯು ಅದರ ಪೂರ್ಣ ಸಾಮರ್ಥ್ಯಕ್ಕೆ ಬಳಸಲ್ಪಡುತ್ತೆ. ಅವರ ಗಮನ ಇಡೀ ವಿಶ್ವವನ್ನು ಒಳಗೊಂಡಿರುತ್ತೆ. ಆದರೂ ಅವರು ತಮ್ಮ ಕೆಲಸಗಳನ್ನ ಮತ್ತೆ ಆಲೋಚನೆಗಳಲ್ಲಿ ನಿಖರವಾದ ವಿವರಗಳನ್ನ ಉಳಿಸ್ಕೊಳ್ಬಹುದು. ನೋಡಿ, ಇವರು ಮಹರ್ಷಿ ಅಂತ ಒಂದು ಮಹಾನ್ ಶಕ್ತಿಯನ್ನು ಪಡೆದಿರುವಂಥವ್ರು, ಇಂದ್ರಿಯ ನಿಗ್ರಹವನ್ನ ಮಾಡಿರುವಂಥವ್ರು. ಇನ್ನು ರಾಜಶ್ರೀ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ರಾಜ ಋಷಿ ಅಂತ ಅರ್ಥ. ಒಬ್ಬ ರಾಜಕುಮಾರ ಮತ್ತೆ ಋಷಿಯನ್ನು ಸೂಚಿಸುತ್ತೆ. ರಾಜ ಋಷಿ ರಾಜತ್ವವನ್ನು ತೊರೆದು ಬಂದಂತಹ ವಿಶ್ವಾಮಿತ್ರನಂತಹ ಋಷಿ ಆಗಬಹುದು. ಹೀಗೆ ರಾಜಶ್ರೀ ಅಂತ ಹೇಳಿ ನಾವು ಕರಿತೀವಿ. ವಿಶ್ವಾಮಿತ್ರರು ಮೊದಲು ಕೌಶಿಕ ರಾಜನಾಗಿದ್ದಂಥವನು, ಆಮೇಲೆ ಋಷಿ ಆಗಿರುವಂಥದ್ದು. ಹೀಗೆ ರಾಜಶ್ರೀ ಅಂತ ಹೇಳಿ ಇವರನ್ನ ಕರೀತಾರೆ. ಇನ್ನು ಬ್ರಹ್ಮರ್ಷಿ ಅಂತ ಹೇಳಿದ್ರೆ ಇವರು ಎಷ್ಟು ಶಕ್ತಿಶಾಲಿಗಳು ಅಂತ ಹೇಳಿದ್ರೆ ಭೂಮಿಯ ಮೇಲಿರೋ ಪ್ರತಿಯೊಂದು ಆಯುಧವನ್ನೂ ಕೂಡ ಸೋಲಿಸಬಲ್ಲಂಥವ್ರು ಇವರು. ಭವಿಷ್ಯವನ್ನ ಮುನ್ಸೂಚಿಸ್ತಾರೆ. ಕಾಲಜ್ಞಾನ ತಿಳಿದಿರುತ್ತೆ ಅವರಿಗೆ. ಈ ಕಾಲದಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತ ಹೇಳಿ. ಮತ್ತೆ ಜೀವನ ಸಾವಿನ ವೃತ್ತದಿಂದ ಪ್ರಭಾವಿತರಾಗಿರೋದಿಲ್ಲ ಇವರು. ಅದನ್ನೆಲ್ಲ ಮೀರಿರುವಂಥವ್ರು. ಅಧಿಕಾರದಲ್ಲಿರುವಂತಹ ದೇವತೆಗಳಿಗಿಂತಲೂ ಸಪ್ತಋಷಿಗಳು ಶ್ರೇಷ್ಠರು. ಮತ್ತೆ ದೇವತೆಗಳು, ದೇವತಾ ಮತ್ತೆ ರಾಜಶ್ರೀ, ಮಹರ್ಷಿಗಳಂತಹ ಇತರ ವರ್ಗದಿಂದಿರುವಂಥವರು ಉನ್ನತ ಸ್ಥಾನದಲ್ಲಿರುವಂಥವರು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.